ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವಾಗ ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಿಕ್ಕಿರೋ ಅನ್ನದಲ್ಲಿ ಯಾವ ರೀತಿ ಬಿಸಿಬೇಳೆ ಬಾತು ಅಥವಾ ಪೊಂಗಲ್ನ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ. ಅನ್ನ ಮಿಕ್ಕಿತ್ತಂದರೆ ರೊಟ್ಟಿ ಮಾಡ್ಬೋದು, ಅಥವಾ ಬಿಸಿಬೇಳೆ ಬಾತು ಮಾಡ್ಬೋದು, ಅಥವಾ ಪೊಂಗಲ್ ಮಾಡ್ಬೋದು. ನಾನಿವತ್ತಿಲ್ಲಿ ಪೊಂಗಲ್ ಮಾಡ್ಕೊತಾ ಇದ್ದೀನಿ. ಅನ್ನ ಅಷ್ಟೊಂದು ಜಾಸ್ತಿ ಮಿಕ್ಕಿಲ್ಲ, ಸ್ವಲ್ಪನೇ ಮಿಕ್ಕಿದೆ. ಅದು ಮೂವರಿಗೂ ಆಗಲ್ಲ. ಚಿತ್ರಾನ್ನ ಅಥವಾ ಪುಳಿಯೋಗರೆ ಏನಾದರೂ ಮಾಡ್ಕೊಳ್ಳೋಣ ಅಂದರೆ. ಅಲ್ಲದೆ ನಮ್ಮನೇಲಿ ಅನ್ನ ನೈಟ್ ಸ್ವಲ್ಪ ನೀರು ಜಾಸ್ತಿ ಇಟ್ಬಿಟ್ಟು ಅನ್ನ ಸ್ವಲ್ಪ ಮೆತ್ತಗಾಗ್ಬಿಟ್ಟಿದೆ. ಹಾಗಾಗಿ ಪುಳಿಯೋಗರೆ ಚಿತ್ರಾನ್ನ ಏನು ಮಾಡಿದ್ರು ಅಷ್ಟು ಚೆನ್ನಾಗಾಗಲ್ಲ. ಅದಕ್ಕೆ ನಾನು ಇವಾಗ ಪೊಂಗಲ್ ಮಾಡ್ಕೊತಾ ಇದ್ದೀನಿ. ಅಲ್ಲದೆ ಸ್ವಲ್ಪ ಅನ್ನ ಇದೆ. ಆವಾಗ ಅದನ್ನೇ ಅಥವಾ ಚಿತ್ರಾನ್ನ ಪುಳಿಯೋಗರೆ ಏನಾದರೂ ಮಾಡೋದಂದರೆ ಮತ್ತೆ ಇನ್ನೊಂದು ಏನಾದರೂ ಟಿಫನ್ ಮಾಡಬೇಕು, ಸಾಕಾಗಲ್ಲ. ಅದಕ್ಕೋಸ್ಕರ ಪೊಂಗಲ್ ಹೆಸರುಬೇಳೆ ಹಾಕಿ ಪೊಂಗಲ್ ಮಾಡಿಕೊಂಡ್ರೆ ಒನ್ ಟೈಮ್ಗೆ ಸಾಕಾಗತ್ತೆ, ಮತ್ತು ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಯಾವ ರೀತಿ ಇಲ್ಲಿ 1 ಕಪ್ಪಷ್ಟು ಅನ್ನ ಇದೆ ನೋಡಿ. ಈ ಕಪ್ ಅಳತೆನಲ್ಲಿ ಅನ್ನ ಇದೆ. ಇವಾಗ ಇದನ್ನು ಒಂದು ಕುಕ್ಕರಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 1.5 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಈ ಕಪ್ ಅಳತೆನಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ. ಇವಾಗ ಒಂದು 2ರಿಂದ 3 ಸಲ ತೊಳೆದು ಇದನ್ನು ಅಷ್ಟೇ ಕುಕ್ಕರ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ನೀರು ತುಂಬ ಜಾಸ್ತಿ ಏನು ಹಾಕೋದಕ್ಕೆ ಹೋಗಬೇಡಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನೊಂದು 3 ವಿಸಲ್ ಹಾಕ್ಸ್ಕೊತಾ ಇದ್ದೀನಿ. ನೀರು ತುಂಬ ಜಾಸ್ತಿ ಹಾಕ್ಬಿಟ್ರೆ ಎಲ್ಲ ಆಚೆ ಬಂದುಬಿಡುತ್ತೆ ನೀರು, ಅದಕ್ಕೋಸ್ಕರ. ಇವಾಗ 3 ವಿಸಲ್ ಆಗಿದೆ ನೋಡಿ. ಬೇಳೆ ಅನ್ನ ಜೊತೆ ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ಒಂದು ಬಾಣಲಿಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ, 1-2 ಹಸಿಮೆಣಸಿನ್ಕಾಯಿ, ಒಂದು ಚಿಕ್ಕ ತುಂಡು ಶುಂಠಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಇಂಗು ಸಹ ಯೂಸ್ ಮಾಡ್ಬೋದು. ಇವಾಗ ಇದಕ್ಕೇ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಪೊಂಗಲ್ಗೆ ಜೀರಿಗೆ ಜಾಸ್ತಿ ಇದ್ದರೆ ಚೆನ್ನಾಗಾಗತ್ತೆ. ಒಂದು 10 ಮೆಣಸನ್ನ ಕುಟ್ಟಿ ಹಾಕ್ಕೊತಾ ಇದ್ದೀನಿ. ಪೌಡರ್ ಹಾಕ್ಕೊಂಬಿಡಿ, ಕುಟ್ಟಿ ಹಾಕ್ಕೊಳ್ಳಿ. ಇದಕ್ಕೆ 1-2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ನೀಟಾಗಿ ಒಂದು ಅರ್ಧ ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಬೇಳೆ ಮತ್ತು ಅಕ್ಕಿದು ಅನ್ನದ ಮಿಶ್ರಣ ಐತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 3/4 ಭಾಗ ಅಷ್ಟು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇದು ಸ್ವಲ್ಪ ನೀರಾಗೇ ಇರಲಿ, ತುಂಬ ಮಂದ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಯಾಕೆಂದರೆ ತಣ್ಣಗಾದ್ಮೇಲೆ ಇದು ಮತ್ತೆ ಮಂದ ಆಗಿಬಿಡುತ್ತೆ. ಅದಕ್ಕೇ ನಾನಿವಾಗ ಸ್ವೀಟ್ ಮಾಡೋದಕ್ಕೆ 1 ಅಚ್ಚು ಬೆಲ್ಲನ ನೀರಲ್ಲಿ ಕರಗೋದಕ್ಕೆ ಇಟ್ಕೊಂಡಿದ್ದೀನಿ. ಕಸ ಏನಾದರೂ ಇದ್ದರೆ ನಾವು ಸೋಸ್ಕೋಬೋದು ಅದಕ್ಕೆ. ಇವಾಗಿದು ಬೆಲ್ಲ ಕರಗಿದೆ. ಇವಾಗ ಇದನ್ನೊಂದು ಸೈಡಲ್ಲಿ ಎತ್ತಿಕೊತಾ ಇದ್ದೀನಿ. ಇವಾಗ ಒಂದು ಬಾಣಲೆ ಎತ್ಕೊಂಡಿದ್ದೀನಿ. ಈ ಬಾಣಲೆಗೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಸ್ವಲ್ಪ ಕರಗಿದ ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಇಷ್ಟ, ನಿಮಗೆ ಜಾಸ್ತಿ ಇಷ್ಟ ಆಗೋದಿದ್ದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ಇದು ಫ್ರೈ ಆದಮೇಲೆ ಇದು ನೀವು ಎತ್ತಿ ಇಟ್ಕೊಂಡು ಲಾಸ್ಟಲ್ಲಿ ಬೇಕಾದರೂ ಹಾಕ್ಕೊಬೋದು. ನಾನು ಇದ್ರ ಜೊತೆಗೇನೆ ಅನ್ನ ಮತ್ತು ಬೇಳೆದು ಮಿಶ್ರಣ ಐತಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಒಂದು ಅರ್ಧ ನಿಮಿಷ ಈ ತುಪ್ಪದ ಜೊತೆಗೆ ಇದೆಲ್ಲ ಮಿಕ್ಸ್ ಆಗಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಬೆಲ್ಲನ ಕರಗಿಸಿಟ್ಕೊಂಡಿದ್ದು ಅದನ್ನು ಹಾಕ್ಕೊಂಡು 1-2 ಲವಂಗ, 1 ಲೋಟದಷ್ಟು ಹಾಲು ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊನೆಯದಾಗಿ ಒಣ ಕೊಬ್ಬರಿ ಪುಡಿ ಹಾಕಿದರೆ ರೆಡಿ ಆಗುತ್ತೆ ಪಾಯಸ ಅಥವಾ ಪೊಂಗಲ್, ಏನು ಬೇಕಾದರೂ ಹೇಳ್ಬೋದು. ಇದು ಸಂಡೇ ಆಗಿರೋದ್ರಿಂದ ಮಧ್ಯಾಹ್ನ ಲಂಚ್ಗೆ ಮೊಟ್ಟೆ ಕೋಳಿ ತೊಗೊಂಬಂದಿದ್ರು. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೇಮ್ ಇದು ನಾಟಿ ಕೋಳಿ ಥರ ಬರುತ್ತೆ. ಅನ್ನ ಜೊತೆ ಮುದ್ದೆ ಜೊತೆಗೆಲ್ಲ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಇವಾಗಿದು ನಾನು ಚಿಕನ್ನೆಲ್ಲ ನೀಟಾಗಿ ತೊಳ್ಕೊಬೇಕು. ಸ್ವಲ್ಪ ಅರಿಶಿನ ಹಾಕಿ ತೊಳ್ಕೊತಾ ಇದ್ದೀನಿ. ಇದು 1.5 kg ಚಿಕನ್ ಇದೆ ತೊಳ್ಕೊತಾ ಇದ್ದೀನಿ. ಮೊಟ್ಟೆ ಕೋಳಿ ಒಂದೊಂದು ಸಲ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಹಾಕಿ 1-2 ಸಲ ಆದರೂ ನೀಟಾಗಿ ತೊಳ್ಕೊಬೇಕು. ಇವಾಗ ಇದನ್ನು ನೀಟಾಗಿ ತೊಳ್ಕೊಂಡು ಇದನ್ನು ನೀರು ಸೋಸೋದಕ್ಕೆ ಎತ್ತಿಕೊತಾ ಇದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಯಾವುದು ಹುರ್ಕೊತಾ ಇಲ್ಲ, ಹಾಗೆ ಹಸಿ ಹಾಕ್ಕೊತಾ ಇದ್ದೀನಿ. ಒಂದು 10ರಿಂದ 15 ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿ, ಇದ್ರ ಜೊತೆಗೆ 2 ಹಸಿಮೆಣಸಿನ್ಕಾಯಿ, ಒಂದು ಏಲಕ್ಕಿ ಜಾಸ್ತಿ ಹಾಕ್ಕೊಂಬೇಡಿ, ಒಂದು 5ರಿಂದ 6 ಲವಂಗ, 1-2 ಇಂಚಷ್ಟು ಚಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ವಿಡಿಯೋ ಮಿಸ್ ಆಗಿದೆ. ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು, ಒಂದು ಅರ್ಧ ಹಿಡಿಯಷ್ಟು ಪುದೀನ, ಒಂದು ದೊಡ್ಡದು ಈರುಳ್ಳಿ, ಇದು ಬಂದು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಆದಷ್ಟು ಇದು ಫೈನ್ ಪೇಸ್ಟ್ ಇರಲಿ, ಆ ಥರ ಮಾಡ್ಕೊಳ್ಳಿ. ಆವಾಗ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ನೀವು ತರಿಯಾಗಿ ರುಬ್ಕೊಂಡ್ರೆ ಇದು ರುಚಿ ಇರಲ್ಲ. ಅದಕ್ಕೋಸ್ಕರ ನೀವು ಮಸಾಲಾನೇ ಎಷ್ಟು ನೈಸಾಗಿ ರುಬ್ಕೊತೀರೋ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು. ನೋಡಿ ಇವಾಗ ಇದಾಗಿದೆ. ನಿಮಗೆ ಹಸಿಮೆಣ್ಸಿಕಾಯಿ ಬೇಡ ಅಂದರೆ ಬೇಕಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಏಕೆಂದರೆ ಮೊಟ್ಟೆ ಕೋಳಿ ಅಷ್ಟು ಬೇಗ ಬೇಯಲ್ಲ. ಮತ್ತು ಮೊಟ್ಟೆ ಕೋಳಿಗೆ ಎಣ್ಣೆನ ತುಂಬ ಅಂದರೆ ತುಂಬ ಕಮ್ಮಿ ಹಾಕ್ಕೊಳ್ಳಿ. ನೀವು 1ರಿಂದ 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೂ ಸಾಕಾಗತ್ತೆ. ಏಕೆಂದರೆ ಮೊಟ್ಟೆ ಕೋಳಿನಲ್ಲೇ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ನಾವು ಎಣ್ಣೆ ಜಾಸ್ತಿ ಹಾಕ್ಬಿಟ್ರೆ ಮತ್ತೆ ಸಾಂಬಾರೆಲ್ಲ ಎಣ್ಣೆ ಆಗಿಬಿಡತ್ತೆ.
ನಾನಿವಾಗಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಇವಾಗ ಎಣ್ಣೆ ಕಾಯ್ದ್ಮೇಲೆ ರುಬ್ಬಿಕೊಂಡಿದ್ವಲ್ಲ ಮಸಾಲೆ ಅದನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಉರಿ ಕಮ್ಮಿ ಉರಿನಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಂಬಿಡಿ. ಕಮ್ಮಿ ಉರಿನ ಇಟ್ಕೊಂಡು ಇದರಲ್ಲಿ ಎಣ್ಣೆ ಬಿಡತ್ತೆ, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕಿದು. ಈ ಟೈಮಲ್ಲಿ ನೀವು ಎಷ್ಟು ನೀಟಾಗಿ ಫ್ರೈ ಮಾಡ್ತೀರೋ ಅಷ್ಟು ರುಚಿಯಾಗಿ ಬರುತ್ತೆ ಸಾಂಬಾರು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ನೀರು ಹಾಕೋದಕ್ಕೆ ಹೋಗಬೇಡಿ. ಅದರಿಂದ ಎಣ್ಣೆ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಚಿಕನ್ನ ಹಾಕ್ಕೊತಾ ಇದ್ದೀನಿ. ಇದು ಒಂದು 1.5 kg ಅಷ್ಟು ಇರ್ಬೋದು ಇದು ಚಿಕನ್ನು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ, ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಆದಷ್ಟು ಕಲ್ಲುಪ್ಪನ್ನ ಯೂಸ್ ಮಾಡಿ, ಹೆಲ್ತಿಗೆ ತುಂಬ ಒಳ್ಳೆಯದದು. ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ, ಇದರಿಂದ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಕನ್ನು, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ನಾನು ರುಬ್ಬೋದಕ್ಕೆ ಅರಿಶಿನ ಹಾಕ್ಕೊಂಡಿದ್ದೆ, ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಹಾಕಿ ಅಭ್ಯಾಸ ಇರೋದ್ರಿಂದ ಇಲ್ಲೂ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇದರಿಂದಲೇ ಎಣ್ಣೆ ಬಿಡಬೇಕು. ಇದು ನೀರು ಬಿಟ್ಕೊಳ್ಳುತ್ತೆ ಇದೇನೇನು ಚಿಕನ್, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇದೆ ನೋಡಿ, ಅದರಲ್ಲೇ ಎಲ್ಲ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಹಸಿ ವಾಸನೆ ಎಲ್ಲ ಹೋಗುತ್ತೆ ಮಸಾಲೆದು. ಇಷ್ಟಾದಮೇಲೆ ನೀವು ನೋಡಿ, ನಾನು ಯಾವುದೇ ನೀರು ಹಾಕಿಲ್ಲ ಇಲ್ಲಿ. ಇವಾಗ ಇದಕ್ಕೆ ಒಂದು ಚಿಕ್ಕ ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ವಿಸಲ್ ಹಾಕ್ಸ್ಬೇಕಿದು, ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ. ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ, ವಿಸಲ್ ಹಾಕ್ಸಿ. ಮಿನಿಮಮ್ ಅಂದರೂ ಒಂದು 4ರಿಂದ 5 ವಿಸಲ್ ಬೇಕಾಗತ್ತೆ. ನೀವೇನಾದರೂ ಚಿಕ್ಕ ಕುಕ್ಕರಲ್ಲಿ ಮಾಡ್ತಾಯಿದ್ದೀರಂತಂದರೆ ಒಂದು 5-6 ವಿಸಲ್ ಆದರೂ ಬೇಕು. ದೊಡ್ಡ ಕುಕ್ಕರ್ ಆಗಿದ್ದರೆ ಒಂದು 4ರಿಂದ 5 ವಿಸಲ್ ಸಾಕಾಗತ್ತೆ. ಸ್ವಲ್ಪ ವಿಸಲ್ ಬರೋದು ಲೇಟ್ ಆಗುತ್ತಲ್ಲ ದೊಡ್ಡ ಕುಕ್ಕರಲ್ಲಿ, ಹಾಗಾಗಿ ಅದು ವಿಸಲ್ ಬರೋ ಅಷ್ಟರಲ್ಲಿ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. 1 ಟೊಮೊಟೊ ಹಾಕೋತೀನಿ, ಆದಷ್ಟು ಚಿಕ್ಕ ಟೊಮೊಟೊನ ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ. 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. ಇದು 1/4 ಟೇಬಲ್ ಸ್ಪೂನಷ್ಟು ಗಸಗಸೆ. ತೆಂಗಿನಕಾಯಿ 1 ಹಿಡಿ ಅಷ್ಟು ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ಅಷ್ಟೇ, ತುಂಬ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಈ ಸಾಂಬಾರು ನೀರಾಗಿದ್ದರೆ ಚೆನ್ನಾಗತ್ತೆ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನ ಹಾಕ್ಕೊತಾ ಇದ್ದೀನಿ ನಾನು. ಇದನ್ನು ಹುರಿದು ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನು 1ರಿಂದ 1.5 ಸಾಕಾಗತ್ತೆ. ನಾನು ಸ್ವಲ್ಪ ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಥರ ಇದ್ದರೆ ಚೆನ್ನಾಗಾಗತ್ತೆ ಸಾಂಬಾರು. ನೋಡಿ ಇವಾಗ ಇದಾಗಿದೆ ನೋಡಿ ಯಾವ ರೀತಿ ಬಂದಿದೆ, ಫುಲ್ಲು ನೈಸಾಗಿರಲಿ ಇದು. ಅಷ್ಟರಲ್ಲಿ ಈ ಕಡೆ ವಿಸಲ್ ಒಂದು 4 ವಿಸಲ್ ಬಂದಿದೆ ನೋಡಿ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ನಾನು ಹಾಕಿದ್ದು ಒಂದು ಚಿಕ್ಕ ಲೋಟದಲ್ಲಿ ಅಷ್ಟೇ ನೀರು ನೋಡಿ, ಇದರಲ್ಲೇ ನೀರೆಲ್ಲ ಬಿಟ್ಟಿರುತ್ತೆ. ಮಕ್ಕಳು ಯಾರಾದರೂ ಖಾರ ಎಲ್ಲ ಹಾಕಿದ್ಮೇಲೆ ಇಷ್ಟಪಡಲ್ಲ ಅನ್ನೋರಿದ್ದರೆ ಈ ಟೈಮಲ್ಲೇ ನೀವು ಬೆಂದಿತ್ತಂದರೆ ಕೊಟ್ಟರೆ ಹಾಗೆ ತಿನ್ಕೊತಾರೆ, ತುಂಬ ಚೆನ್ನಾಗಿರುತ್ತೆ. ಇವಾಗ್ಲೂ ನಾವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿದ್ದೀವಲ್ಲ, ಅದು ಸ್ವಲ್ಪ ಖಾರ ಇರುತ್ತೆ. ಇವಾಗ ಇದಕ್ಕೆ ನಾನು ಮತ್ತೆ ಸ್ಟವ್ ಹಚ್ಕೊಂಡು ನೀಟಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ರುಬ್ಬಿಕೊಂಡಿದ್ವಲ್ಲ ಮಸಾಲೆ, ಅದನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ನಾವಿದು ಯಾವುದು ಹುರ್ಕೊಂಡಿಲ್ಲ, ಬರೀ ಧನಿಯಾ ಕಾಳು ಮಾತ್ರ ಸ್ವಲ್ಪ ಹುರ್ಕೊಂಡಿದ್ದೀನಿ ಅಷ್ಟೇನೆ. ಇವಾಗ ಇದಕ್ಕೆ ನೀರನ್ನ ಹಾಕಿ ಹೆಚ್ಚಿಸ್ಕೊಳ್ಳಿ. ಈ ಸಾಂಬಾರು ಮಂದ ಇದ್ದರೆ ಚೆನ್ನಾಗಾಗಲ್ಲ, ನೀರಾಗಿದ್ರೇ ಚೆನ್ನಾಗಿ ಅನಿಸುತ್ತೆ. ನೀಟಾಗಿ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಇನ್ನೊಂದು ಸಲ ಉಪ್ಪನ್ನ ನೋಡ್ಕೊಳ್ಳಿ ಈ ಟೈಮಲ್ಲಿ. ಮತ್ತು ಇದು ಖಾರ ಎಲ್ಲ ಹಾಕಿದ ಮೇಲೆ ಜಾಸ್ತಿ ವಿಸಲ್ ಹಾಕ್ಸೋಕೆ ಹೋಗಬಾರ್ದು. 1 ಅಥವಾ 2 ವಿಸಲ್ ಹಾಕಬೇಕಷ್ಟೇ. ತುಂಬ ವಿಸಲ್ ಹಾಕ್ಸಿದ್ರೆ ಸಾಂಬಾರು ರುಚಿ ಇರಲ್ಲ. ಕೊನೆಯದಾಗಿ ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಮತ್ತೆ ತಿರುಗ್ಸೋದಕ್ಕೆ ಹೋಗಬೇಡಿ. ವಿಸಲ್ ಹಾಕ್ಸ್ಬಿಟ್ಟು 1 ವಿಸಲ್ ಹಾಕ್ಸ್ಕೊಂಡ್ರೆ ಸಾಕಾಗತ್ತೆ. ಏನಾದರೂ ಬೆಂದಿಲ್ಲ ಅಂದರೆ ಮಾತ್ರ 1-2 ವಿಸಲ್ ಹಾಕ್ಸ್ಕೊಳ್ಳಿ ಅಷ್ಟೇನೆ, ಮತ್ತು ಜಾಸ್ತಿ ಹಾಕ್ಸ್ಬೇಡಿ. ನೋಡಿ ಇವಾಗ ಇದಾಗಿದೆ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ, ಮುದ್ದೆ ಜೊತೆಗೆ. ಅದು ಮಲೆನಾಡು ಸೈಡಲ್ಲಿ ಮಾಡೋಂಥ ಕಡುಬಿಗಿಂತೂ ಸೂಪರಾಗಿರುತ್ತೆ ಇದು. ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಯಾವ ರೀತಿ ಬಂದಿತ್ತು ಅಂತ ಹೇಳಿ, ಕಮೆಂಟ್ ಮಾಡಿ ಹೇಳಿ. ಮೊಟ್ಟೆ ಕೋಳಿ ಸಾಂಬಾರು ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ. ಕೆಲವು ಸೈಡು ಇದನ್ನು ಬರೀ ಸಾಂಬಾರನ್ನ ಬೆಣ್ಣೆ ಜೊತೆ ಹಾಕ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ನಾನು ಟೇಸ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ಮೊಟ್ಟೆ ಕೋಳಿ ಸಾಂಬಾರು, ಅದರ ಜೊತೆಗೆ ನಾನು 2 ರೆಸಿಪಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.